ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವಿವತ್ತು ಅನೇಕ ಲಾಯರ್ಗಳನ್ನ ನೋಡ್ತೇವೆ, ಜಡ್ಜ್ಗಳನ್ನು ನೋಡ್ತೇವೆ. ಸೊ ಅನೇಕ ಜನಸಾಮಾನ್ಯರಿಗೆ ಇವತ್ತು ಲಾಯರ್ ಅಂದರೆ ದೂರದ ಬೆಟ್ಟ ಅನ್ನುವಂತಹ ನಿಟ್ಟಿನಲ್ಲಿ ಇರುತ್ತೆ. ಅಂದರೆ ಲಾಯರ್ ಹತ್ರ ಹೋದರೆ ದುಡ್ಡನ್ನು ಕಸಿದುಕೊಂಡು ಕಳಿಸ್ತಾರೇನೋಪ್ಪ ಅಥವಾ ನಮ್ಮ ಆಸ್ತಿನೇ ಅವ್ರು ತಿಂದು ಬಿಡ್ತಾರೇನೋಪ್ಪ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಇರತಕ್ಕಂತಹ ವ್ಯಾಜ್ಯಗಳೇನಿದಾವಲ್ಲ ಅವುಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ಮಾಡೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ರವೀಂದ್ರ ಕವಡಿಮಟ್ಟಿ ಸರ್ ಇದ್ದಾರೆ, ಲಾಯರು. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಅವರ ಜೀವನದಲ್ಲಿ ಆಗಿರ್ತಕ್ಕಂತಹ ಅನುಭವಗಳನ್ನ ನಮ್ಮ ಜೊತೆ ಅಂದರೆ KDTV ಜೊತೆ ಹಂಚ್ಕೊಳ್ತಾರೆ. ಸೊ ಅವರು ಜನರಲ್ಲಿ ಇರ್ತಕ್ಕಂತಹ ಅನೇಕ ಈ ಭಯವನ್ನ ಹೋಗಲಾಡಿಸ್ತಾರೆ. ಸೊ ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸರ್ ಮೊದಲು ನಮಸ್ಕಾರ. ನಮಸ್ಕಾರ ಸರ್, ಈಗ ಕೋರ್ಟಲ್ಲಿ ಅಥವಾ ಈ ಲಾಯರಲ್ಲಿ ಅವ್ರನ್ನ ಮೀಟ್ ಮಾಡಬೇಕಾದ್ರಾಗೆ ಜನ ಒಂದಿಷ್ಟು ಭಯ ಇರುವಂಥದ್ದು. ಅಂದರೆ ಲಾಯರ್ ಅಂದರೆ ಎಲ್ಲೋ ಒಂದು ಕಡೆ ಫೀಸ್ ನ್ಯಾಯದಲ್ಲಿ ನಮ್ಮ ಎಲ್ಲ ಜೇಬು ಖಾಲಿ ಮಾಡಿಬಿಡ್ತಾರೆ ಅನ್ನುವಂತಹ ಒಂದು ಗೊಂದಲ ಇದೆ ಸರ್ ಜನರಲ್ಲಿ ಅನ್ನುವಂಥದ್ದು. ನೋಡ್ರಿ, ಆ ಥರ ಏನು ವಕೀಲರು ಆಗಲಿ ಅಥವಾ ನ್ಯಾಯವಾದಿ ಆಗಲಿ ಇರ್ಲಿಕ್ಕಿಲ್ಲ. ಬಟ್ ಏನು ಈ ಕರಿ ಕೋಟ ಒಂದು ಏನು ಹಾಕೊಂಡಿರ್ತಲ್ಲ ಅವ್ರಿಗೆ ಒಂದು ಭಯ. ಏನಪ್ಪ ಏನಾರು ಮಾಡಿಡ್ಯಾರು, ನಮ್ಮ ಶಿಕ್ಷೆ ಮಾಡಿಡ್ಯಾರು, ನಮ್ಮ ಕೇಸ್ ಓದ್ತಿರ್ತಾರು ಅನ್ನೋ ಒಂದು ಉದ್ದೇಶ ಮಾತ್ರ. ಬಟ್ ಯಾವ ನ್ಯಾಯವಾದಿಗಳಾಗಲಿ ಅಥವಾ ವಕೀಲರಾಗಲಿ ಯಾರೂ ಆ ಥರ ಮಾಡೋದಿಲ್ಲ. ಅವಕ್ಕೆ ನಂಬಿ ಬಂದ ಕಕ್ಷರಿಗೆ ಒಂದು ಒಳ್ಳೇದಾಗಲಿ ಅಂತ ಅವರಲ್ಲಿ ಇರ್ತೈತಿ. ಆದ್ರೆ ಇವು ನಾವು ಧರಿಸಿದಂತ ಒಂದು ಏನು ಈ ಕರಿ ಒಂದು ವಸ್ತ್ರವನ್ನ ಇರುತ್ತಲ್ಲ ಅದಕ್ಕೆ ಅನ್ಸ್ತಾರೆ ಹೊರತು. ಅದಕ್ಕೊಂದು ಉದಾಹರಣೆ ಹೇಳ್ತೇನೆ ನಾನು ನಿಮ್ಗೆ. ಏನಪ್ಪಾ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಈಗೇನೋ ಒಂದು ಗಣಕೀಕರಣ ಬಂದ್ಬಿಟ್ಟದೆ, ಈಗೇನೆಲ್ಲ ಟೆಕ್ನಾಲಜಿ. ಹಿಂದಕ್ಕೆ ಫೋಟೋ ತೆಗಿತಿದ್ವಿ ನಾವು. ಎಲ್ಲಿ ತೆಗಿತೀವಿ? ಓಪನ್ ಜಗದಲ್ಲಿ ಫೋಟೋ ತೆಗಿತಿದ್ವಿ ನಾವು. ಅದನ್ನ ಡಾರ್ಕ್ ರೂಮ್ದಲ್ಲಿ ತಕೊಂತಿದ್ವಿ ನಾವು ಪ್ರಿಂಟ್. ಗೊತ್ತಾ ನಿಮ್ಗೆ? ಆ ಡಾರ್ಕ್ ರೂಮ್ನಲ್ಲಿ ಯಾಕೆ ತೆಗಿತಿದ್ರಪ್ಪ ಅಂತಂದ್ರೆ ಬೆಳಕಿನಲ್ಲಿ ತೆಗೆದಂತ ಫೋಟೋ ಲಾಸ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕನ ಕತ್ತಲ್ ರೂಮ್ನಲ್ಲಿ ತೆಗೆದಾಗ ಅದು ನಿಜವಾದ ಒಂದು ಚಿತ್ರ ಬರುತ್ತು. ಅಂದ್ರೆ ನಮ್ದು ಕರಿ ಕೋಟ್ ಅಂದ್ರೆ ನಿಜವಾದ ಒಂದು ಚಿತ್ರವನ್ನು ತೋರಿಸ್ತಕ್ಕಂಥ ಒಂದು ಸಂದೇಶ, ಅಂದ್ರೆ ಒಂದು ಸತ್ಯದ ಸಂದೇಶ ನಂಬಿ ಬಂದ ಜನರಿಗೆ ಒಳ್ಳೆ ಒಂದು ನ್ಯಾಯ ಕೊಡಿಸ್ಬೇಕಂತದ. ಬಟ್ ಅದು ನಾವು ಧರಿಸಿದಂತ ಒಂದು ಏನ ವಸ್ತ್ರಾಭರಣದಲ್ಲ, ಅದು ಅವ್ರಿಗೆ ಭಯ ಅನಿಸುತ್ತೆ. ಬಟ್ ಅದನ್ನ ದಯವಿಟ್ಟು ಯಾವ ಕಕ್ಷಿದಾರರಾಗಲಿ ಅಥವಾ ಜನಸಾಮಾನ್ಯರಾಗಲಿ ಯಾರು ಅದ್ರ ಬಗ್ಗೆ ಭಯ ಪಡುವಂಥದ್ದಿಲ್ಲ. ಯಾಕಂದ್ರೆ ವಕೀಲರಂದ್ರೆ ಏನು, ಒಂದು ಜೀವನ, ಒಂದು ಮನೆತನದ ಒಂದು ಕುಟುಂಬ, ಒಂದು ಪೂರ ಜವಾಬ್ದಾರಿನ ಅವ್ರ ಮೇಲೆ ಇರ್ತೈತಿ. ಅದಕ್ಕೆ ಅಂಜುವಂಥದ್ದು ಏನು ಭಯ ಇಲ್ಲ. ಒಂದ್ ವೇಳೆ ಅಂತ ಒಂದು ಭಯ ಇತ್ತಪ್ಪ ಅಂತಂದ್ರೆ ಅದನ್ನ ಇವತ್ತಿನ ಜನಾಂಗ ಬಿಟ್ಟು ಬಿಡ್ಬೇಕಂತ ನನ್ನೊಂದು ಆಸೆ ಇದೆ. ಜೀವನದಲ್ಲಿ, ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ರೀತಿಯಂತಹ ವ್ಯಕ್ತಿಗಳನ್ನ ನೋಡ್ತೀರಿ, ಅನೇಕ ರೀತಿಯಂತಹ ಕ್ಲೈಂಟ್ಗಳನ್ನ ನೋಡ್ತೀರಿ. ಅಲ್ಲೇ ಆಗಿರ್ತಕ್ಕಂತಹ ಅನುಭವಗಳು ಅವುಗಳನ್ನ ನಮ್ಮ ಚಾನಲ್ಗೆ ಹಂಚಿಕೊಳ್ಳೋದಾದ್ರೆ ನೋಡ್ರಿ, ಈಗ ಅದು ಏನಾಗುತ್ತಂದ್ರೆ, ಈಗ ನೀವು ಏನಂದ್ರಿ, ಆಗ್ತಕ್ಕಂಥ ಬಂದಂಥ ವ್ಯಕ್ತಿಗಳಿಗೆ ಆಗ್ತಕ್ಕಂಥ ಒಂದು ಘಟನೆಗಳು. ಈಗ ಭಯ ಪಡೋದಂತೂ ಏನೂ ಇಲ್ಲ. ಈಗ ಕಕ್ಷಿದವರು ಒಬ್ಬರು ಒಳ್ಳೆಯವರು ಇರ್ತಾರ, ಒಬ್ಬರು ತಿಳುವಳಿಕೆ ಇದ್ದವ್ರು ಇರ್ತಾರ, ಒಬ್ರು ಏನೂ ಗೊತ್ತಿರೋದಿಲ್ಲ. ಅವ್ರೇನು ಬಂದಿರ್ತಾರಲ್ಲ, ಈ ತಿಳುವಳಿಕೆ ಇದ್ದವ್ರಾಯ್ತು, ತಿಳುವಳಿಕೆ ಇಲ್ದವ್ರಾಯ್ತು, ಶಾಲಿ ಕಲಿಯವ್ರಾಯ್ತು, ಯಾರೇ ಬಂದರೂ ಅವ್ರು ನಾವು ಯಾವ ಥರ ಸಮಾಧಾನ ಮಾಡ್ಕೋಬೇಕು, ಅದಕ್ಕೆ ಹೌ ಟು ಇಂಟ್ರೂ ದಿ ಕ್ಲೈಂಟ್ ಅಂತೀವಲ್ಲ, ನಮ್ಮ ಕಡೆ ಬಂದಂಥ ಪಕ್ಷಗಾರನ್ನ ನಾವು ಯಾವ ಥರ ಅವರ ಪ್ರಕರಣದ ಬಗ್ಗೆ ಕೇಳಬೇಕು ಅನ್ನೋದನ್ನು ನಾವು ಸ್ಮೂತಾಗಿ ಕೇಳಿದ್ವಪ್ಪ ಅಂತಂದ್ರೆ ಅವರು ಅಂತ ತಿಳ್ಕೊತಾರೆ. ಇಲ್ಲ ಏನಪ್ಪ ನಿಂದು ಅಂತಂತೆ ನಾವು ಸಿಟ್ಟು ಮಾಡಿಬಿಟ್ಟು ಅಂದ್ರೆ ಅಂಜುವಂಥ ಮನುಷ್ಯ ಅನ್ಲಾರಂಥ ಮನುಷ್ಯ ಅಂಜು ಹೋಗ್ಬಿಡ್ತಾನೆ. ಅದಕ್ಕೆ ಅವ್ರದ್ದು ಇರ್ತಲ್ಲ, ಹೌ ಟು ಇಂಟ್ರೂ ದಿ ಕ್ಲೈಂಟ್. ಪಕ್ಷಗಾರನ ಬಂದಿರ್ತಲ್ಲ ಅವರಿಗೆ ನಾವು ತಿಳಿಸಿ ಹೇಳಬೇಕು. ತಿಳಿಸಿ ಹೇಳಿದಾಗ ಅವರು ಒಂದು ಲೆಕ್ಕ ಮಾಡ್ತಾರೆ. ನಾವು ಇದನ್ನೇ ಮಾಡ್ತೀವಿ. ನಮ್ಮ ಕಡೆ ಓದು ಚಲೋ ಮನುಷ್ಯರು ಬಂದಿರ್ತಾರೆ, ಕೆಟ್ಟರು ಬಂದಿರ್ತಾರೆ, ಒಬ್ಬರು ವಿದ್ಯಾವಂತರು ಬಂದಿರ್ತಾರೆ, ಪ್ರಿನ್ಸಿಪಾಲ್ರು ಬಂದಿರ್ತಾರೆ, ಡಾಕ್ಟರ್ ಬಂದಿರ್ತಾರೆ. ಈಗ ಡಾಕ್ಟರ್ ಬಂದಿರ್ತಾರೆ ಅಂತ ಕೆಟ್ಟ ನಾವು ನೇರವಾಗಿ ವಿಷಯ ವಸ್ತುನ ಹೇಳಕ್ ಬರೋದಿಲ್ಲ. ಅವ್ರ ವೃತ್ತಿಯಲ್ಲಿ ಅವರು ಸ್ಯಾನರ್ ಇರ್ತಾರೆ, ವೈದ್ಯಕೀಯದಲ್ಲಿ. ಬಟ್ ಕಾನೂನಲ್ಲಿ ಯಾರು ಸ್ಯಾನರ್ ಇರೋದಿಲ್ಲ. ನಾವು ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿ ಬಂದ್ರು ಇನ್ನೂ ಅದ್ರ ಬಗ್ಗೆ ನಮ್ಗೆ ಇನ್ನೂ ಆಳವಾಗಿನೇ ಹೋಗ್ಬೇಕಾಗತ್ತೆ. 31 ವರ್ಷ ಪ್ರಾಕ್ಟೀಸ್. ನಾವು ಸ್ಯಾನರ್ ಇದೀವಿ ಅಂತ ಅನ್ನೋದು ಈ ವೃತ್ತಿ ಜೀವನದಲ್ಲಿ ತಪ್ಪು. ಬಟ್ ಬಂದಂಥ ಕಕ್ಷಿದಾರರಿಗೆ ನಾವು ಅವ್ರನ್ನ ಸಮಾಧಾನದಿಂದ, ಪ್ರೀತಿಯಿಂದ, ಅವರಿಗೆ ನೋವು ಆಗ್ಲಾರ್ದಂಗೆ, ದುಡ್ಡಿನ ಬಗ್ಗೆ ಆಗಲಿ ಎಷ್ಟು ಬರುತ್ತೆ. ಇದಕ್ಕೊಂದು ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ, ನಾವು ಫಸ್ಟ್ ವಕಾಲತ್ ಮಾಡೋ ಹೊತ್ನಾಗ ನಾವು ನಮ್ಮ ತಂದೆಯವ್ರ ತಾಯಿ ಇದ್ಲು, ಅಜ್ಜಿ.
ಅಮ್ಮಗೆ ಕಾಲ್ಸ ಮಾಡಿದೆ, ಅಪ್ಪನ ಕಾಲ್ಸ ಮಾಡಿದೆ, ಅವ್ವರ ಕಾಲ್ಸ ಮಾಡಿದೆ. ಅಮ್ಮ ಏನಂದ್ಲು, ಇಲ್ಲ ಅಪ್ಪ ಏನಂದ, ನೋಡಪ್ಪ ನೀನು ಹೆಚ್ಚಿಗೆ ತೊಗೊಂಡ್ಯಪ್ಪ ಅಂತಂದ್ರೆ ನೀ ದವಾಖ ನೀನು ಅಥವಾ ನೀವು ಏನಾರು ಆಗಿ ಹಾಕಿಪ್ಪ ಅಂತ ಕಕ್ಷಿದಾರ ಕಡೆಯಿಂದ ಹೆಚ್ಚಿಗೆ ಸುಲಿದ್ರು. ಅವ್ರು ಪ್ರೀತಿಯಿಂದ ಕೊಟ್ಟರೆ ಏನು ತಪ್ಪೇನಿಲ್ಲ, ನಮಗಂತೂ ಏನೂ ತೊಂದರೆ ಏನಿಲ್ಲ, ಎಷ್ಟು ತೊಗೊಂಡು ಯಾಕೆ ಬಿಟ್ಟು ಅಂತೇಳಿ. ಬಟ್ ಅವ್ರ ಪ್ರೀತಿಯಿಂದ ಏನು ಕೊಡ್ತಲ್ಲ ಅದು ಹೊಡೆದ ನಮಗೆ. ಮುಂದೆ ನಮ್ಮ ತಾಯಿಯವ್ರ ಕಾಲ್ಸ ಮಾಡಿದೆ. ನಮ್ಮ ತಾಯಿಯವರು ಇಲ್ಲ ಹೆಬ್ಬಟ್ಟಿನವರು, ಅವ್ರಿಗೆ ಏನೂ ಗೊತ್ತಾಗಲ್ಲ. ನಮ್ಮ ಅಜ್ಜಿ ಕಾಲ್ಸ ಮಾಡಕ್ಕೆ ಹೋಗಿದೆ, ಒಂದು ಸೇವಂತಿಗೆ ಹೂವು ಕೊಟ್ಟರು. ಅವರು ಭಾಳ ಅಪ್ರಿಷಿಯೇಟ್ ಮಾಡ್ಬೇಕಂತದ್ದು. ಸೇವಂತಿಗೆ ಹೂವು ಕೊಡೋಣ ಯಾಕೆ ಕೊಟ್ಟು ಬೇಯಮ್ಮ ಅಂತ ಕೇಳಿದೆ. ಈಗ ಯಾಕೆ ಹೇಳ್ತೀನಿ ಅಂದರೆ, ನಾವು ಕಾನೂನಲ್ಲಿ ತಜ್ಞರಿದೀವಿ ಅಂತಂದ್ರು ಹಿರಿಯರ ಮುಂದೆ ನಾವು ಸಣ್ಣ. ಹೌದು. ಯಾಕೆ ಬೇಯಮ್ಮ ಇದನ್ನ ಯಾಕೆ ಕೊಟ್ಟೆ ಅಂತ ನಮ್ಮ ಅಮ್ಮನ ಕೇಳಿದೆ. ಏನು ಹುಚ್ಚಬಾಡಿ ಅದೀನಿ ಅಂತ ಬೇಯಲು ಇಲ್ವಮ್ಮ ನನಗೆ ಗೊತ್ತಿಲ್ಲ, ಹಿರಿಯರಿಂದ ಕೇಳ್ಬೇಕಾಗತ್ತೆ. ಅವಾಗ ನಮ್ಮ ಅಮ್ಮ ಏನಂದು, ನೋಡ್ತಮ್ಮ ನಿನ್ನ ಕಡೆ ಒಳ್ಳೆಯವ್ರು ಬರ್ತಾರ, ಕೆಟ್ಟವ್ರು ಬರ್ತಾರ, ಸುಳ್ಳು ಹೇಳೋರು ಬರ್ತಾರ, ಕರೆ ಹೇಳೋರು ಬರ್ತಾರೆ, ಎಲ್ಲರೂ ಕೂಡ ನಿನ್ನ ಮನಸ್ಸು ಹೂವಿನಂಗಿರ್ಬೇಕು. ಅಂದರೆ ನೀನು ವೃತ್ತಿ ಜೀವನದಲ್ಲಿ ನೀನು ಇದು ಜಯ ಸಾಲ್ತಿದ್ದೆ. ಆ ಪ್ರಕಾರ ನಮ್ಮ ಅಜ್ಜಿಯವ್ರು ಹೇಳಿದ ಮಾತು ಇವತ್ತಿನವರೆಗೂ ನಮ್ಗೆ ಅದು ನಾವು ಹಂಗೆ ನಡ್ಕೊಂಡ್ಬಂದೇನೆ. ಬಂದಂಥ ಕಕ್ಷಿದಾರಿಗೆ ನಾವು ಸಮಾಧಾನದಿಂದ ಪ್ರೀತಿಯಿಂದ ಅವರಿಗೆ ವಜನ ಹಾಲಾರ್ದಂಗೆ ಅವ್ರ ಪ್ರಕರಣದ ಬಗ್ಗೆ, ಅದು ಪ್ರಕರಣ ಸೋಲ್ತೈತೆ ಅಥವಾ ಗೆಲ್ತೈತೋ ಎರಡನೇದ್ದು, ನಾವು ಇದ್ದದ್ದು ಒಂದು ನಿಜವಾದ ಒಂದು ಸ್ಥಿತಿ ಹೇಳಬೇಕು. ನಿಜವಾದ ಸ್ಥಿತಿ ಹೇಳಿದ್ರಂದ್ರೆ ಅವ್ರ ಮುಂದೆ ಅದಕ್ಕೊಂದು ದಾರಿ ಬರ್ತಾರೆ. ಸರ್ ನಡೆಸ್ರಿ ಅಥವಾ ಬ್ಯಾಡ್ರಿ ಅಥವಾ ರಾಜಿ ಮಾಡಿಸ್ರಿ, ಏನಾರು ಮಾಡ್ರಿ ಅಂತಾರೆ. ಹೀಗೆ ನಾವು ಬಂದಂಥ ಕಕ್ಷಿದಾರ ಜೋಡಿ ನಾವು ಒಂದು ಪ್ರೀತಿಯಿಂದ ಇದ್ರೆ ಅದು ಒಳ್ಳೆಯದು. ಸರ್, ಈಗ ಎಷ್ಟೋ ಲಾಯರ್ಗಳು ಏನಾಕೈತೆ ಅಂದ್ರೆ ಕೆಲವೊಂದು ಇನ್ಸಿಡೆಂಟ್ ಒಳಗೆ ಆ ಕೇಸ್ನ ಸರಿಯಾಗಿ ಸ್ಟಡಿ ಮಾಡೋದಿಲ್ಲ. ಸರ್ ಇಂಥ ಒಂದು ಕೇಸ್ ಐತೆ, ನಾನು ಬಾ ತಗೊಂಬಾ ನಾ ಮಾಡೋಣ ಅಂದ್ರೆ ಪೂರ್ತಿ ಆಳವಾಗ ಧ್ಯಾನ ಮಾಡಿರೋದಿಲ್ಲ. ಅದು ಅವ್ರ ಮೇಲೆ ಡಿಪೆಂಡ್. ಅದು ಅವ್ರು ಹೆಂಗ್ ಮಾಡ್ತಿರ್ತಾರೋ, ಅವ್ರ ಕಕ್ಷಿದಾರ ಹೆಂಗೋ, ಅವರು ಕಿಲ್ಕಿ ಹೆಂಗೋ, ಅವ್ರ ಕೋರ್ಟ್ ಹೆಂಗೋ, ಈ ಮತ್ತೊಬ್ರ ಬಗ್ಗೆ ನಾನು ಹೆಂಗೆ ಹೇಳ್ಬೇಕು. ನಾನು ಬಂದಿದ್ರೆ ಮಾತ್ರ ನಾನು ನೇರವಾಗಿ ಅವ್ರಿಗೆ ಏನು ಹೇಳ್ತೀನಿ, ಹಿಂಗದ ಪರಿಸ್ಥಿತಿ ಹಿಂಗೈತಿ ಅಂತ ಹೇಳ್ತೇನೆ. ಅಂದ್ರೆ ಆಗೋದಿದ್ರೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಹೌದು. ಬಟ್ ಇನ್ನೊಬ್ರು ನ್ಯಾಯವಾದಿಗಳು ಹೇಳ್ತಾರೆ ಅನ್ನೋದು ನಾ ಹೇಳೋದು ತಪ್ಪು. ಯಾಕಂದ್ರೆ ಅವ್ರದಂತ ಒಂದು ವೇ ಇರ್ತೈತಿ, ನಮ್ದಂತ ವೇ ಇರ್ತೈತಿ. ಆ ವೇದೊಳಗೆ ನಾವು ಅವ್ರು ಇಲ್ಲ ತಪ್ಪು ಮಾಡ್ತಾರ ಅಂತ ಹೇಳಿದ್ರಂದ್ರೆ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಾವೆ. ಒಬ್ರು ನಾವು ಹಂಗೊಬ್ರು ನ್ಯಾಯವಾದಿಗಳ ಮೇಲೆ ನಾವು ಮತ್ತೊಂದು ಹೇಳಕ್ಕಲ್ಲ. ಅವರು ಡಿಫ್ರೆಂಟ್ ಮೈಂಡ್ಸ್, ಡಿಫ್ರೆಂಟ್ ಥಿಂಗ್ಸ್. ಸರಿ ಸರ್, ಇನ್ನು ತಮ್ಮ ಮೊದಲನೇ ತಾವು ವೃತ್ತಿ ಜೀವನವನ್ನ ಎಲ್ಲಿ ಸರ್ ಆರಂಭ ಮಾಡಿರೋದು? ನಾನು ಬಾಗಲಕೋಟೆಯಲ್ಲಿ ಸ್ಟಾರ್ಟ್. ಬಾಗಲಕೋಟೆ ಸರ್. ಓಕೆ. ಅವಾಗ ಹಳೆ ಬಾಗಲಕೋಟೆ ಹೇಗಿತ್ತು ಸರ್? ಅವಾಗ ಬಾಗಲಕೋಟೆ ಕೋರ್ಟ್ ಹೇಗಿತ್ತು, ಅನುಭವ ಹೇಗಿತ್ತು ಅಂತ ಅವಾಗ ಮೊದಲನೇ ಸಾರಿ? ಸರ್ ಮೊದಲನೇ ಸಾರಿ ನೋಡ್ರಿ, ಇದು ವಕೀಲಿಕೆ ಅಂದ್ರೆ ಹೆಂಗಿರುತ್ತಂದ್ರೆ ಓಡು ಕುದುರೆ. ಇದು ಓಡು ಕುದುರೆ ಹತ್ತಿದ್ರೆ ಮಾತ್ರ ನಾವು ನಮ್ಮ ವೃತ್ತಿ ಜೀವನದಲ್ಲಿ ಗುರಿ ಮುಟ್ಟಕ್ಕೆ ಸಾಧ್ಯ. ನಿಂತು ಕುದುರೆ ಹತ್ತಿ ಹೋಗ್ತೀರ ಅಂತಂದ್ರೆ ಏನು ದೊಡ್ಡ ಮಾತಲ್ಲ. ನಿಂತು ಕುದುರೆ ಹತ್ತಿ ಇದು ಅಡ್ವೊಕೇಟ್ಸ್ನೇ ಹೆಂಗೆ, ಬಟ್ ನೊಬೆಲ್ ಪ್ರೊಫೆಷನಲ್ ಇದು, ಬಟ್ ಕಷ್ಟ. ಯಾಕೆ ಪ್ರತಿನಿತ್ಯ ಓದಬೇಕು, ನಿತ್ಯ ನಾವು ಪ್ರಕರಣಗಳ ಬಗ್ಗೆ ವಹಿಸಬೇಕು, ನ್ಯಾಯಾಧೀಶರ ಬಗ್ಗೆ ನಾವು ವಿಚಾರ ಮಾಡಬೇಕು, ಕಕ್ಷಿದಾರ ಬಗ್ಗೆ ವಿಚಾರ ಮಾಡಬೇಕು, ಕಾಗದ ಪತ್ರಗಳ ಬಗ್ಗೆ ವಿಚಾರ ಮಾಡಬೇಕು, ಇದ್ರ ಜೊತೆ ಟೈಮ್ ಬಗ್ಗೆನೂ ವಿಚಾರ ಮಾಡಬೇಕು. ಎಲ್ಲ ವಿಚಾರ ಮಾಡಿದಾಗ ಏನಾಗುತ್ತೆ, ನಾವು ಬಂದಾಗ ನೋಡ್ರಿ 1996 ಮಾರ್ಚ್ 22ನೇ ತಾರೀಕಿಗೆ ನಾವು ಬಾಗಲಕೋಟೆಯಲ್ಲಿ ಬಂದೆ. ಅವಾಗ ಕಡಿಮೆ ಇದ್ರು ನ್ಯಾಯವಾದಿಗಳು, ಭಾಳ ಒಂದು ಹೆಚ್ಚು ಕಡಿಮೆ ಒಂದು 100-129 ಮಂದಿ ಅಷ್ಟೇ ಇದ್ರು. ರೆಗ್ಯುಲರ್ ಆಗಿ ಬರೋರು ಒಂದು 60-70 ಮಂದಿ. ಅಂತ ನಾವು ಸ್ವಲ್ಪ ಕಷ್ಟನೇ ಆಯ್ತು. ಒಂದು 8 ಎಕರೆ ಒಂದು ತಿಂಗಳ ದಿವಸನೂ ನಮ್ಗೆ ನೋವು ಆಯ್ತು. ಯಾಕೆ ಬಂದಪ್ಪ ಇಲ್ಲೇ ಅಂತೇಳಿ. ನಮ್ಮ ತಂದೆಯವರು ಕೊಟ್ಟಿದ್ರ ಅಕ್ಕ ಜೇಬು ಖಾಲಿ ಆಗ ಮುಂದೆ ಏನು ಮಾಡೋದಪ್ಪ, ಯಾಕೆ ಮಾಡೋದು ಅಂತೇಳಿ ಕೇಳಿದ್ವಿ. ಯಾರನ್ನಾರು ಒಬ್ರು ನೋಡಿರತ್ತಂತೇಳಿ ನಾವು ನಮ್ಮ ಹಿರಿಯ ವಕೀಲರು ಜವಳಿ ಸರ್ ಕಡೆ ನಾವು ಪ್ರಾರಂಭ. ಅಲ್ಲಿವರೆಗೂ ಕಷ್ಟ. ಅವ್ರ ಕಡೆ ಹೋದ್ಮೇಲೆ ಕಷ್ಟ ಆಯ್ತು. ಆದ್ರೂ ಈ ರೀತಿ ಕಷ್ಟಗಳನ್ನ ನಾವು ಸಹಿಸ್ಕೋಬೇಕು, ಪಕ್ಷಗಾರನ ಸಹಿಸ್ಕೋಬೇಕು. ಹಂಗ ರಾಜ್ಕುಮಾರ ಅಭಿಮಾನಿಗಳೇ ದೇವರು ಅಂತಿದ್ದ, ಹಂಗ ನಮ್ಮ ಕಕ್ಷಿದಾರರೇ ದೇವರು ನಂಬಿ ನಾವೇನಪ್ಪ ಪೂಜೆ ಮಾಡಿ ಕೈ ಬಿಡುದು. ಹೊರ ಕೊಡವ ನ್ಯಾಯಾಧೀಶ ತೀರ್ಪು ತಗೊಂಡ ಕಕ್ಷಿದಾರ. ನಮ್ದೇನು ಈ ಪೂಜೆ ಏನಂತಲ್ಲ, ಪೂಜೆಗೈತೆ ನಾವು ಪೂಜೆ ಒಂದು ಅಗ್ದಿ ಫ್ರಾಂಕ್ ಟೈಮ್ ಮಾಡಿದ್ರಪ್ಪ ಅಂತಂದ್ರೆ ಪೂಜೆನೂ ದೇವ್ರನ್ನೂ ಹೊರ ಕೊಡ್ತಾನ, ಕಕ್ಷಿಗಾರಿಗೂ ಒಂದು ಒಳ್ಳೇದಾಗ್ತದೆ. ಬಟ್ ಕಷ್ಟ ಜೀವನ, ನಿತ್ಯ ಓದಬೇಕು, ನಮ್ಮ ಮನಸ್ಥಿತಿಯನ್ನು ಹತೋಟಿಯಲ್ಲಿ ಇಟ್ಕೋಬೇಕು, ಸಿಟ್ಟನ್ನು ಇರಬಾರ್ದು, ಕೋಪ ಇರಬಾರ್ದು.
ಬಂದ ನೊಂದ ಕಕ್ಷಿದಾರಿಗೆ ಅವ್ರಿಗೆ ನಗುವಂಗೆ ನಾವು ಅದು ಮಾಡಬೇಕು. ಓಕೆ. ಬಟ್ 1996 ಬಂದಾಗ ಸ್ವಲ್ಪ ಕಷ್ಟನೇ. ಹೆಂಗೆ ಕಷ್ಟಪ್ಪ ಅಂತಂದರೆ ಮುಳುಗಡೆ ಪ್ರದೇಶ, ಮುಳುಗಡೆ ಕೇಸ್ಗಳನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಮುಳುಗಡೆ ಅಂತಂದ್ರೆ ನಾವು ನಿತ್ಯ ಅವ್ರ ಕಕ್ಷಿದಾರಿಗೆ ಹೋಗ್ಬೇಕು, ಅವ್ರಿಗೆ ತಿಳಿಸಿ ಹೇಳಬೇಕು, ನಿಮ್ದು ಇಷ್ಟು ಬರುತ್ತೆ ನಿಮ್ಗೆ ಇಷ್ಟು ಬರುತ್ತೆ ಅಂತ ಹೇಳ್ಬೇಕು. ಭಾಳ ಕಷ್ಟ. ಅವಾಗೇನು ಹಿಂಗೆ ಟೆಕ್ನಾಲಜಿ ಏನು ಇದ್ದಿಲ್ಲ, ಕಂಪ್ಯೂಟರ್ ಇದ್ದಿಲ್ಲ, ಏನೂ ಇದ್ದಿಲ್ಲ. ಅಂಥ ಜೀವನದಲ್ಲಿ ಏನೋ ಒಂದು ಕಷ್ಟ ಜೀವನ, ಪ್ರಾರಂಭಿಕ ಕಷ್ಟ. ಬಟ್ ಕಷ್ಟ ಅಂತ್ಯದವರೆಗೂ ಇರ್ತೈತಿ. ನಿತ್ಯ ಓದಬೇಕು. ನಿತ್ಯ ಓದಿದರೆ ಮಾತ್ರ ನಾವು ಈ ವೃತ್ತಿ ಜೀವನದಲ್ಲಿ ಜಯ ಸಾಧಿಸಲಿಕ್ಕೆ ಸಾಧ್ಯ.